ಏ ಮುಚ್ಚ ಇಡ ಸಾಕು. ಏನಾಯ್ತು ಟಿವಿಗೆ ಏನೋ ಸೌಂಡ್ ಬಂತು ಅಂದ್ರೆ ಏನೀಗ ಟಿವಿ ಹಿಂಗ್ ಬರ್ತಾ ಇದೆ? ನಂಗ್ ಗೊತ್ತಿಲ್ಲ ಮಮ್ಮಿ. ನಾನೇನ್ ಮಾಡಿಲ್ಲ, ನಾನ್ ಯಾಕೋ ಮಾಡ್ಲಿ? ನೀನೇ ಮಾಡೋದು. ನಾನೇನಕ್ ಮಾಡ್ಲಿ? ನೀನೇ ಏನಾದ್ರು ಒರ್ಸಿ. ನಾನು ಅದೇ ಬಟ್ಟೆ ಒರೆಸ್ತಾ ಇರ್ತೀನಂತೆ ಟಿವಿ ಹಾಳಾಗ್ಬಿಡತ್ತಂತೆ ಇವ್ರಿಬ್ರಿಗೆ. ಪಕ್ಕದ ಬ್ರಾಂಡ್ ಎಲ್ಲ ಬಂದ್ಬಿಟ್ಟವ್ರೆ. ಹಿಂಗೆ ಜುಮ್ 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 ಅಂತ ಇದೆ. ಜುಮ್ ಜುಮ್ ಬಂದ ಮೋನು ಕಾಮನ್ನು ಮ್ಯಾನು ಪ್ರೀತಿ ಹಂಚೋನು ಸೂಪರ್ ಹ್ಯೂಮನ್ ಲ್ಯಾಂಡ್ ಓನ್ಲಿ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ರೋಮಿಂಗ್ ರಾವ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನನ್ನ ಈ ವ್ಲಾಗ್ ಮಾಡೋದಕ್ಕೆ ಸಖತ್ ಖುಷಿ ಆಗಿದ್ದೀನಿ, ಕ್ರೇಜ್ ಆಗಿದ್ದೀನಿ. ಯಾಕಂದ್ರೆ ಇವತ್ತು ಇಲ್ಲಿವರೆಗೂ ಈ ತರ ಒಂದು ಲೆಜೆಂಡರಿ ವ್ಲಾಗ್ ಮಾಡಿಲ್ಲ ಅನ್ಕೊಳ್ಳಿ. ಏನಂದ್ರೆ ಅದು ನಮ್ಮ ಅಮ್ಮ ಮೇಲೆ ಪ್ರ್ಯಾಂಕ್ ಮಾಡೋಣ ಅಂತ. ಏನು ಟಿವಿ ನಾನು ಹೊಡೆದಾಕ್ಬಿಟ್ಟು ನಮ್ಮ ಅಮ್ಮ ಮೇಲೆ ಬ್ಲೇಮ್ ಮಾಡತ್ತಾರ. ಒಂದು ಫೇಕ್ ಟಿವಿ ಬ್ರೋಕನ್ ಇದು ವಿಡಿಯೋ ರನ್ ಮಾಡ್ಬಿಟ್ಟು ಬ್ಲೇಮ್ ಮಾಡೋಣ. ಸಖತ್ ಕ್ರೇಜ್ ಆಗಿ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಬ್ಲಾಗ್ ಹೇಗೆ ಬರುತ್ತೆ. ನಮ್ಮ ಅಮ್ಮ ಬ್ಲೇಮ್ ಮಾಡೋಣ. ಆದ್ರೆ ನಮ್ಮ ಅಣ್ಣ ಬಂದ್ರೆ ನಮ್ಮ ಅಣ್ಣನ್ಗೂ ಹಾಕೊಂಡು ಇಬ್ರು ಸೇರಿ ಅವ್ರ ಮೇಲೆ ಒಂದು ಬ್ಲೇಮ್ ಮಾಡೋದು. ಅವ್ರು ಹೇಗ್ ತಗೊಂತಾರೆ, ಇಲ್ಲ ಅವ್ರು ಹೊಡಿಬಹುದು, ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅವ್ರ ರಿಯಾಕ್ಷನ್ ಏನು ಗೊತ್ತಿಲ್ಲ, ಏನ್ ಮಾಡ್ತಾರೆ ಅಂತ ನೋಡೋಣ. ಒಂದು ಕ್ರೇಜಿ ರಿಯಾಕ್ಷನ್ ಕ್ಯಾಚ್ ಮಾಡೋದಕ್ಕೆ ಈ ವ್ಲಾಗ್ ಇಷ್ಟ ಆದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಎಲ್ಲರ ಮನೇಲಿ ಹೀಗೆ ಪೇರೆಂಟ್ಸ್ ಇದಾರ, ಈಗ ರಿಯಾಕ್ಟ್ ಮಾಡೋಣ, ನೋಡೋಣ, ಬನ್ನಿ ಮಾತಾಡ್ಸೋಣ. ಆದ್ರೆ ಒಂದೇನಂದ್ರೆ ಇವಾಗ ನಮ್ಮ ಅಮ್ಮಗೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ಸೋದಕ್ಕೆ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಏನು ಸಡನ್ ಆಗಿ ಕ್ಯಾಮ್ರಾ ಇಟ್ಕೊಂಡ್ ಬಂದಿದೆ ಅಂದ್ರೆ ಅದಕ್ಕೆ ನಾನೇನ್ ಮಾಡ್ಬೋದು, ಡೈಲಿ ವ್ಲಾಗ್ ಮಾಡ್ತೇನೆ ಅಂತ ಹೇಳಿ. ಸೊ ಅದು ಗೊತ್ತು, ಡೈಲಿ ವ್ಲಾಗ್ ಅಂದ್ರೆ ಒಂದು ಡೇ ಟು ಡೇ ಆಕ್ಟಿವಿಟಿ, ಅವರು ಲೈಫ್ ಸ್ಟೈಲ್ ತೋರಿಸ್ತಾರೆ ಅಂತ ಗೊತ್ತು. ಸೊ ಅದಾಗ ಹಂಗಾಗಿ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ಬೋದು, ಅಷ್ಟೇನು ಡೌಟ್ ಬರಲ್ಲ. ಹೆಂಗಿದ್ರು ಗೊತ್ತು ವ್ಲಾಗ್ ಹಿಂಗ್ ಮಾಡ್ತಾ ಅಂತ. ನೋಡೋಣ ಬನ್ನಿ ಮಾತಾಡ್ಸೋಣ, ಏನಂತಾರೆ ನೋಡ್ಕೊಂಡು. ಗೈಸ್, ವ್ಲಾಗ್ ಎಂಡೋರ್ಗು ನೋಡಿ, ಮಜಾ ಇರುತ್ತೆ. ಮಜಾ ಇದ್ರೆ ಒಂದು ಕಮೆಂಟ್ ಹಾಕಿ ನೋಡಿ. ಏನೋ ರೆಡಿನಾ ಗೈಸ್? ಇವಾಗ ಇದಕ್ ಮುಂಚೆ ಕ್ಯಾಮ್ರಾ ಸೆಟ್ ಮಾಡ್ಬೇಕು. ಸೊ ಒಂದ್ ಕಡೆ ಟ್ರೈಪಾಡ್ ಫಿಟ್ ಮಾಡಿದೀರಿ, ಕಾಣಿಸಲ್ಲ ಅನ್ಸತ್ತೆ ನೋಡಿ. ಫುಲ್ ಈ ತರ ಸೆಟ್ ಮಾಡಿದೀರಿ. ಏನಾದ್ರು ಇಲ್ಲಿ ಹಾಕಣ? ಅಲ್ಲೇ ಇಲ್ಲ ಫೈನಲ್ ಬೇರೆ ಎಲ್ಲ ಹಾಕಣ. ಅಲ್ಲೇ ಹಾಕಿದ್ರೆ ಗೊತ್ತಾ, ಸರಿ ಹಾಕು ಫಿಟ್ ಮಾಡಿದಾಗ ಫೋನ್. ನೋಡಿ ಗೈಸ್, ಟಿವಿ ರನ್ ಆಗ್ತಾ ಇದೆ ನೀಟಾಗಿನೇ. ಇವಾಗ ಇದು ಟಿವಿ ಹೊಡೆದಾಕೋದು ಅಂದ್ರೆ ಹೊಡೆದಾಕಲ್ಲ, ಟಿವಿ ಹೊಡೆದಾಕಿರೋದು ಒಂದು ವಿಡಿಯೋ ಬರುತ್ತೆ ಯೂಟ್ಯೂಬ್ ಅಲ್ಲಿ, ಅದನ್ನೇ ಪಿಕ್ ಮಾಡ್ಬಿಟ್ಟು ಹಾಕೋದು. ಅಲ್ಲಿ ನೋಡಿ ಪಾಪ ಅಮ್ಮ, ನಮ್ಮ ಅಮ್ಮ ಅಮ್ಮ ಮದರ್ ಲವ್ಲಿ ಲೇಡಿ ಅಮ್ಮ ಕೆಲಸ ಮಾಡ್ತವ್ರೆ. ಅವ್ರಿಗಿದೆ ಇವಾಗ ಹಬ್ಬ. ಹಾಕ ಮಗ. ಅಷ್ಟ್ ನೋಡಿ, ನಮ್ಮ ಹಿಡನ್ ಕ್ಯಾಮ್ರಾ ಫಿಟ್ ಆಯ್ತು. ಹಿಡನ್ ಕ್ಯಾಮ್ರಾ ಫಿಟ್ ಆಯ್ತು ಗೈಸ್, ಕಾಣಿಸಲ್ಲ ನೋಡಿ ಇಲ್ಲಿ ಇರೋದು ಕ್ಯಾಮ್ರಾ. ಏಯ್ ಕ್ರೇಜಿ ಮ್ಯಾನ್. ಇವಾಗ ಬನ್ನಿ ನಮ್ಮ ಅಮ್ಮಗೆ ಮಾತಾಡ್ಸೋಣ. ಏನ್ ಸಮಾಚಾರ? ಡೈಲಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಡೈಲಿ ವ್ಲಾಗ್ ಅಂದ್ರೆ ಈ ತರ ನೋಡ್ತಿರಲ್ಲ ಎಷ್ಟೊಂದ್ ಜನದ್ದು ಡೈಲಿ ವ್ಲಾಗ್. ದಿನ ತಿನ್ನೋದು, ಎದೋಳೋದು, ಎಲ್ಲದು ಎಲ್ಲ ತೋರ್ಸೋದು. ಸುಮ್ನೆ ದಿನ ಯೂಟ್ಯೂಬರ್ ಅಂದ್ಮೇಲೆ ಏನಾದ್ರು ಮಾಡ್ಬೇಕಲ್ಲ. ಸೊ ಅದಕ್ಕೆ ಡೈಲಿ ವ್ಲಾಗ್ ಮಾಡೋಣ ಅಂತ. ಏನ್ ಮಾಡ್ತಾ ಇದೀಯಾ? ನಾಷ್ಟ ಏನು, ತಿಂಡಿ ಏನು? ತಿಂಡಿ ಚಪಾತಿ, ಟೊಮೆಟೊ ಗೊಜ್ಜು, ಅನ್ನಕ್ಕೆ ಇಟ್ಟಿದೀನಿ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಜ್ಯೂಸ್ ಏನಿಲ್ವಾ? ರೆಡಿ ಮಾಡ್ತಾ ಗೈಸ್ ನೋಡಿ, ನಮ್ಮ ಮನೇಲಿ ಏನೋ ಯೋಗ ಬಂದ. ಯೋಗ ಹೋಗ್ಬಿಟ್ಟು ಬಂದೆ. ABC ಜ್ಯೂಸ್ ಮಾಡೋಣ. ABC ಜ್ಯೂಸು ಏನೇ ಇಲ್ಲ, ಏನಿಲ್ಲ, ಬಿಸಿ ಮಾಡೋಣ ಅಂತ. ಬೇಲ್ಲ ಬಿಸಿ ಮಾಡ್ತೀಯಾ? ಏ ಇಲ್ಲ, ಏ ಬದಲು ಅದಕ್ಕೆ ಬರೀ ಬಿಸಿ ಜ್ಯೂಸ್ ಮಾಡೋಣ ಅಂತ ಎಸ್ತಾ ಇದೀನಿ. ನೋಡು, ಕ್ಯಾರೆಟ್ ಮತ್ತೆ ಬೀಟ್ರೋಟ್. ಬಿ ಅಂದ್ರೆ ಬೀಟ್ರೋಟ್, ಸಿ ಅಂದ್ರೆ ಕ್ಯಾರೆಟ್, ಎ ಅಂದ್ರೆ ಆಪಲ್. ಆಪಲ್ ಇಲ್ಲ ತಗೊಂಡ್ಬರ್ಬೇಕು. ತಗೊಂಡ್ಬಂದ್ರು ಅಂದ್ರೆ ನೀವ್ ಹೋಗೋದೇ ಇಲ್ಲ ಅಂತಿರಲ್ಲ. ನೀನೋಗು, ನಾನೋಗು, ನೀನೋಗು ಅಂತ ನಾಯಿ ತರ ಕಿತ್ತಾಡ್ತಾ ಇರ್ತೀರಾ ಇಬ್ರು. ಅದಕ್ಕೆ ಬರೀ ಬಿಸಿ. ಸರಿ ಮಾಡು, ಬಿಸಿ ಜ್ಯೂಸ್ ಮಾಡಿ ತಗೊಂಡ್ಬರ್ತೀರ. ಫುಲ್ ಇನ್ಮೇಲೆ ಡೈಲಿ ಇದೇ ತರ ಫನ್ ಇರುತ್ತೆ. ಓಕೆನಾ? ಟಾರ್ಗೆಟ್ ಲಾಕ್ಡ್. ಎಂಜಾಯ್ ಮಾಡು. ನಂಬಿಟ್ಟವ್ರೆ ಇನ್ನೇನಿದ್ರು ಇವಾಗ ಪ್ಲಾನ್ ಹಾಕೋಣ. ಕ್ಯಾಮ್ರಾ ಸೆಟ್ ಮಾಡ್ತವನೆ. ಇವಾಗ ಹೆಂಗೆ ಮಮ್ಮಿಗೆ ಬಂದ್ಮೇಲೆ ಮಾಡೋಣ? ಹಿಂಗೆ ಇವಾಗ ಸ್ಟಾಪ್ ಮಾಡೋಣ? ಇವಾಗೆ ಬೇಡ, ಇವಾಗ ಸ್ವಲ್ಪ ಆನ್ ಮಾಡು. ಅದನ್ನ ಆನ್ ಮಾಡು, ಸಡನ್ ಆಗಿ ಆಫ್ ಮಾಡು. ನಾನು ಹೊತ್ತೋಗ್ತೀನಿ ಹಂಗೆ. ಆಮೇಲೆ ಮಮ್ಮಿ ಕರಿ, ಕರೆದ್ಬಿಟ್ಟು ತೋರಿಸು. ಸುಮ್ಮನೆ ಮಮ್ಮಿ ಏನಾಯ್ತು ಮಮ್ಮಿ ಅಂತ ಜೋರಾಗಿ ಇರ್ತು. ಸರ್ ನಿಮ್ಗೆ ಗೊತ್ತಿರ್ತಾರೆ. ಹೋಗಿ ಒಳಗಡೆ ಹೋಗಿ ಒಳಗಡೆ ಹೋಗಿ. ಗೈಸ್, ಇವಾಗ ವಿಡಿಯೋ ಚೇಂಜ್ ಮಾಡೋಣ. ಏನಾದರೂ ಹೊಡೆದಾಕ ಬೀಳ್ಸೋ ಥರ ಸೌಂಡ್ ಮಾಡಬೇಕಲ್ಲ. ವಿಡಿಯೋ ಪ್ಲೇ ಆಯಿತು.
ಗೈಸ್ ಅದ್ರ ಜೊತೆಗೆ ಕ್ಯಾಮ್ರಾ ಒಂದು ಬ್ಯಾಟ್ರಿನ ತೆಗ್ದ್ಬಿಡೋಣ. ಒಂದು ಕ್ಯಾಮ್ರಾ ಬ್ಯಾಟ್ರಿನ ತೆಗ್ದ್ಬಿಡೋಣ, ದೊಡ್ಡ ಬರಬಾರ್ದು. ನೋಡಿ ಚೆಕ್ಕರೆ ನೋಡಿ ಹಿಂಗೆಲ್ಲ ಚೇಂಜ್ ಮಾಡೋರು ಬರ್ಬೋದು, ಗೊತ್ತಾಗ್ಬೋದು. ಬ್ಯಾಟ್ರಿ ಜೊಬಲ್ ಇಟ್ಕೊಂಡ್ಬಿಡೋಣ. ಅದ್ರ ಜೊತೆಗೆ ಸ್ಟಾರ್ಟಾ ಇದೆಲ್ಲ ಬಾಟ್ಲಿ ಬಿಸಾಕ ಮಾಡ್ತೀನಿ ಸೌಂಡು. ಅಲ್ಲ ನಾನು ಹಿಂಗೆ ಬಿಸಾಕ್ಬಿಟ್ಟು ಆಮೇಲೆ ಏನಾಯ್ತು ನೀನು ಅಲ್ಲಿಂದ ಓಡ್ಬಾ. ನೀನು ಅಲ್ಲಿಂದ ಓಡ್ಬಾ, ನಾನು ಕಿತ್ತೀನಿ. ನೀನು ಶಾಕಿಂಗಲ್ಲಿ ಓಡ್ಬಾ, ಫಸ್ಟ್ ನೀನು ಬಾ. ನೀನು ಜಾಕ್ ಹಾಕೋ ಏನಾಯ್ತು ಅಂತ ಆಯ್ತಾ. ಟಿವಿ ರನ್ನಿಂಗಲ್ಲಿದೆ, ಕ್ಯಾಮ್ರಾಸ್ ರೆಡಿ ಇದೆ. ಗೊತ್ತಿಲ್ಲ ಮಮ್ಮಿ, ಟಿವಿ ಏನೋ ಆಯ್ತು ಗೊತ್ತಿಲ್ಲ. ನೋಡು ಟಿವಿ ನೋಡಿಲ್ ಮಮ್ಮಿ, ಏನೋ ಆಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗೊತ್ತಿಲ್ಲ, ಏನೋ ಟಿವಿ ಏನೋ ಆಯ್ತು. ಒಳಗಡೆ ಇದ್ದೆ, ನಾನು ಒಳಗಡೆ ಇದ್ದೆ, ಇವನೇನೋ ಸೌಂಡ್ ಬಂತು. ಏನೋ ಸೌಂಡ್ ಬಂತು ಅಂದ್ರೆ ಏನೀಗ ಟಿವಿ ಹಿಂಗ್ ಬರ್ತಾ ಇದೆ? ನಂಗೆ ಗೊತ್ತಿಲ್ಲ ಮಮ್ಮಿ. It was at this moment that he knew he fucked up. ಅಲ್ಲ ನಂಗೆ ಗೊತ್ತಿಲ್ಲ ಅಂದ್ರೆ ಟಿವಿ ರಿಮೋಟ್ ಅಲ್ಲಿ ತಗೋ, ರಿಮೋಟ್ ನೋಡು. ಅದ್ ಫಸ್ಟ್ ಅಲ್ಲಿ ಇಡು, ಆಮೇಲೆ ಬೀಳ್ಸ್ಬಿಟ್ಯಾ? ಅಲ್ಲ ಅದ್ರಲ್ಲಿ ಇನ್ನೊಂದು ರಿಮೋಟ್ ಅಲ್ಲಿ ಡಬ್ಬಂತು, ನಾವೇನು ಬೀಳ್ಸಿಲ್ಲ. ಬೀಳ್ಸ ಅದಕ್ಕೆ ಕೇಳಿದೆ ಏನೋ ಸೌಂಡ್ ಅಂತ. ಅಲ್ಲ ಅದು ಇನ್ನೊಂದು ರಿಮೋಟ್ ಅಲ್ಲಿ ಮಮ್ಮಿ ಅದೇ ಮಮ್ಮಿ ಟಿವಿ ರಿಮೋಟು ಇದೇನಾ? ನಾನೇನು ಮಾಡಿಲ್ಲ ಮಮ್ಮಿ, ನನ್ ಪಾಳಿ ನಾನು ಕುತ್ಕೊಂಡು ಹಾಡಾಕೊಂಡು ಕೇಳ್ತಾ ಇದ್ದೆ. ನೀನೇನಾದ್ರು ಮಾಡಿರ್ತೀಯ? ನಾನೇನ್ ಮಾಡಿಲ್ಲ, ನಾನ್ ಯಾಕೋ ಮಾಡ್ಲಿ? ನೀನೇ ಮಾಡೋದು. ನಾನೇನಕ್ ಮಾಡ್ಲಿ? ನೀನೇ ಏನಾದ್ರು ಒರ್ಸಿ ಏ ದಾದಾ, ಮೊನ್ನೆ ಆ ನೀರ್ ಬಟ್ಟೆಲಿ ಒರ್ಸ್ತಾಯ್ತು ಕಣೋ, ನಾನು ಹೇಳ್ದೆ ಒರ್ಸ್ಬೇಡ ಅಂತ. ಮಮ್ಮಿ ಹಂಗ್ ಮುಟ್ಟಾಕ್ ಹೋಗ್ಬೇಡ, ಶಾಕ್ ಹೊಡೆಯತ್ತೆ. ಸೌಂಡ್ ಎಲ್ಲ ಬರ್ತಾ ಇದ್ದು ಹಂಗೆ ಗೊತ್ತಿಲ್ಲ ನೋಡ್, ರಿಮೋಟ್ ನೋಡು. ನೀನ್ ಕ್ಲೀನ್ ಮಾಡಿ, ನೀನೇ ಮಾಡಿರೋದು. ಒದ್ದೆ ಬಟ್ಟೆ ಮಾಡಿದ ಈ ತರ ಆಗೋದಿಲ್ಲ. ನೀನೇ ಹೋದ್ರೆ ನೀರಿನಿಂದ ಹಿಡಿದ್ಬಿಟ್ಟು ಹಿಂಗೆ ನೀನೇ ಮಾಡಿರೋದು ಅಮ್ಮಿ, ನೀನೇ ಮಾಡಿರೋದು. ಒದ್ದೆ ಬಟ್ಟೆ ನನಗೂ ಇದಕ್ಕೆ ಸಂಬಂಧ ಇಲ್ಲ. ನಾನ್ ಮಾಡಿಲ್ಲ ಅಪ್ಪ, ನನ್ ಪಾಡಿ ನಾನ್ ನೋಡ್ತಾ ಇದ್ದೆ. ಟಿವಿ ನೋಡ್ತಾ ಇದ್ದಿದ್ದು. ನಾನೇನು ಮಾಡಿಲ್ಲ ಅಪ್ಪ. ಅದು ಕರೆಕ್ಟ್ ಆಗಿ ಹೊಡೆದಾಟಿದ್ದೀರಾ ಇಬ್ರು? ಇದು ಗ್ಲಾಸ್ ಅಪ್ಪ, ನಾನು ಹೊಡೆದಾಕಿಲ್ಲ ಅಂದ್ರೆ ಹೊಡೆದೋಗಿದೆ. ನಾನು ಹೊಡೆದಾಕಿಲ್ಲ ಅಂದ್ರೆ ಅದೇ ಹೊಡೆದೋಗಿದೆ. ನಾನೇನು ಮಾಡಿಲ್ಲ. ಇದು ಅದು ಸುಮ್ನೆ ಅದಾವತ್ತು ಹೆಂಗೋ ಸುಮ್ನೆ. ಅಣ್ಣ ತಮ್ದಿರು ಇಬ್ರು ಸೇರಿ ಏನಾದ್ರು ಮನೆ ಫುಲ್ ಮೇಂಟೈನ್ ಮಾಡೋದ್ ನಾನು. ಒಂದು ಗ್ಲಾಸ್ ಹೊಡೆದಾಕಲ್ಲ, ಒಂದು ವಸ್ತು ಹೊಡೆದಾಕಲ್ಲ, ಎಲ್ಲ ಅಷ್ಟು ನೀಟಾಗಿ ನಾನು ಮೇಂಟೈನ್ ಮಾಡೋಳು. ನೀವ್ ಬಂದು ನನ್ ಮೇಲೆ ಗೂಬೆ ಕೂರಿಸ್ತಾ ಇರ್ಬೇಡ್ರಿ. ಮಾಡೋದು ನೀರ್ ಇದ್ರೇನೆ ಆಯ್ತಾ? ಕೂರ್ಸಲ್ಲ, ಗೂಬೆ ಎಲ್ಲಿ ಕೂತಿದೆ ಅಂದ್ರೆ ಕೂರ್ಸಿದಿರಲ್ಲ ಟಿವಿ ನೋಡೋದಾಕಿದ್ದು ಅಂತ. ಶಾಕ್ ಹೊಡೆಯತ್ತಪ್ಪ, ನೀನ್ ಹಂಗೆಲ್ಲ ಇರ್ಬೇಡ ಬಾ. ಅಲ್ಲ ನಾನು ಹೇಳ್ತಾ ಇರೋದು ಯಾವ ಶಾಕ್ ಜೀವಾತಿ ಆಗ್ಬೇಕಾ ಇದು? ಮಾತಾಡ್ತಾ ಇರ್ಬೇಡ ಮಕ್ಳ. ಏನು ನಾನ್ ಜ್ಯೂಸ್ ತಗೊಂಡ್ ಬರುವಾಗ ಏನೋ ಸೌಂಡ್ ಆಯ್ತು, ಅದಕ್ಕೆ ಅವಾಗ ಏನೋ ಸೌಂಡ್ ಆಯ್ತು ಅಂತ ಓಡ್ ಬಂದ್ರೆ ಈ ಟಿವಿ ಹಿಂಗ್ ಮಾಡ್ಕೊಂಡು ಕೂತಿದ್ದೀರಾ ನನ್ ಮೇಲೆ ಹೇಳ್ತಾರೆ ಇಬ್ರು. ನಾನೇನ್ ಮಾಡಿಲ್ಲ ಅಪ್ಪ. ನಾನೇನು ಮಾಡಿಲ್ಲ ಅಂದ್ರೆ ಮುಚ್ಚ ಇಡ ಸಾಕು. ಏನಾಯ್ತು ಟಿವಿಗೆ ಮೊಬೈಲ್ ಇಟ್ಕೊಂಡು? ನಾನ್ ಡೈಲಿ ಬ್ಲಾಗ್ ಮಾಡ್ತೀನಪ್ಪ, ನಾನ್ ಡೈಲಿ ಬ್ಲಾಗ್ ಮಾಡ್ತೇನೆ ದಿನ. ನಮ್ಮ ಮನೇಲಿ ನನ್ ಮೇಲೆ ನೋಡಿ ಇವಾಗ ರೆಕಾರ್ಡ್ ಆಗಿರೋದ್ರಿಂದ, ನಾನು ಇವಾಗ ರೆಕಾರ್ಡ್ ಮಾಡ್ತಿರೋದ್ರಿಂದ ನನ್ ಮೇಲೆ ಅಪವಾದ ಇಲ್ಲ. ನಾನು ಬೇಕಾದ್ರೆ ಪೊಲೀಸ್ ಹತ್ರ ಹೋಗಿ ತೋರ್ಸ್ಬೋದು. ಯಾರ ಮೇಲೆ ಏನು ಮಾಡಿಲ್ಲ ಅಪ್ಪ. ಮೊಬೈಲ್ ಆಫ್ ಮಾಡೋ ಸಾಕು. ಇಲ್ಲ ಅಪ್ಪ, ನಾನ್ ತೋರ್ಸ್ಬೇಕಲ್ಲ. ಮೊಬೈಲ್ ಆಫ್ ಮಾಡು. ನನ್ ಬೈಯದೆಲ್ಲ ಎಷ್ಟು ಇರ್ಲಿ, ಆಫ್ ಮಾಡು. ನನ್ ಪಾಡಿ ನಾನ್ ಮಾಡ್ತೀನಿ, ಇನ್ಯಾರು ಮಾಡ್ತಾರೆ? ನೀನೇ ನೋಡ್ತಾ ಇದ್ದೆ ಟಿವಿ. ನಾನಲ್ಲ ನೀನೆಲ್ಲ ನಾನು ಅಂತ ನಾನ್ ಮಾಡ್ದೆ ಅಂತ ಹೇಳ್ತಾ ಇದಾರೆ ನೋಡಿ. ನನ್ ಮೇಲೆ ಹೇಳ್ತಾರೆ ನೋಡಿ ಆಂಟಿ, ನಾನ್ ಮಾಡ್ದೆ ಅಂತ ಹೇಳ್ತಾರೆ. ನಾನ್ ಒದ್ದೆ ಬಟ್ಟೆ ಒರೆಸ್ತಾ ಇರ್ತೀನಂತೆ, ಟಿವಿ ಹಾಳಾಗ್ಬಿಡತ್ತಂತೆ ಇವ್ರಿಬ್ರಿಗೆ. ಅಲ್ಲ ನೀವು ಸರಿಯಾಗಿದ್ದೀರಾ ಆಯ್ತು. ನಮ್ದು ನೀರ್ ಹಾಕ್ಬಿಟ್ಟು ಹೊಡೆದಾಯ್ತು, ನಮ್ದು ಹಿಂಗೆ ಆಯ್ತು.
ಅದು ಈ ತರ ಆಗತ್ತಾ ಆಂಟಿ? ಇವರೇ ಆಂಟಿ ಮಾಡೋದು. ಇವ್ರೇ ಆಂಟಿ ಮಾಡೋದು. ಏನೋ ಧೂಳ್ ಕೂತಿರತ್ತೆ ಅಂತ ಒದ್ದೆ ಬಟ್ಟೆ ಒರೆಸ್ತೀನಿ. ಅಕಸ್ಮಾತ್ ನೀರ್ ಬಿಟ್ಟು ನಮ್ದು ಹಿಂಗೆ ಆಗಿದ್ದು. ನೀರ್ ಬಿದ್ದೆ ನೀರ್ ಆಂಟಿ. ಹೊಡ್ದಿರೋದು ನಾನು ಹೊಡ್ದಾಕ್ತೆ ಅಂತಾರೆ. ನಾನು ಹೊಡ್ದಾಕುದು ನಾನು ಅಡ್ಗೆ ಮಾಡ್ಲಿದ್ದೀನಿ ಕಣೋ. ನಾನು ಹೊಡ್ದಿಲ್ಲ. ಅನ್ಯಾಯ ಹೊಟ್ಟೆ ರಿಪೇರಿ ಮಾಡ್ಸೋದು ಆಂಟಿ ಇವ್ರೇ ಮಾಡಿರೋದು ಆಂಟಿ, ನಂಗೆ ಗೊತ್ತಿಲ್ಲ ಏನು. ಆಯ್ತು ಬಿಡಿ, ಹೆಂಗೋ ಅವ್ರು ಬೇಕಾಗಿ ಮಾಡಿದ್ರೆ. ಅಲ್ಲ ಇವ್ರಿಬ್ರೆ ಮಾಡ್ಬಿಟ್ಟು ನನ್ ಮೇಲೆ ಗೂಬೆ ಕುಡಿಸ್ತಾರೆ. ಯಾವಾಗ್ಲೂ ಹಿಂಗೆ ಮಾಡ್ತಾರೆ. ಆ ಜ್ಯೂಸ್ ಗ್ಲಾಸ್, ಕಾಫಿ ಗ್ಲಾಸ್, ಜ್ಯೂಸ್ ಗ್ಲಾಸ್ ಎಲ್ಲ ಆರಿದ್ದು ಹೊಡ್ದಾಕ್ಬಿಡ್ತಾರೆ. ನಾನಲ್ಲ ನೀನಲ್ಲ ಒಬ್ರು ಮೇಲೊಬ್ರು ಹಿಂಗೆ ಹೇಳ್ಕೊಳ್ತಾ ಇರ್ತಾರೆ. ನಾನ್ ಮಲಗಿದಾಗ ಯಾವಾಗ್ಲೂ ಮಾಡಾಕ್ಬಿಡ್ತಾರೆ. ಬೆಳಗ್ಗೆ ನೋಡಿದ್ರೆ ಗಾಜ್ ಪೀಸ್ ಒಂದು ಸಿಗಲ್ಲ, ಆಗಲ್ಲ ಎತ್ತಾಕಿರ್ತಾರೆ. ಯಾರು ಕಣ್ಣ ಬಂದವ್ರು ಅಂತಾನ? ಪಕ್ಕದ ಬ್ರಾಂಚ್ ಎಲ್ಲ ಬಂದ್ಬಿಟ್ಟವ್ರೆ, ನನ್ಗೇನು ಗೊತ್ತಿಲ್ಲ. ಟೆನ್ಷನ್ ಆಗ್ಬೇಡಮ್ಮ. ಮತ್ತೆ ಇನ್ನೇನು ನನ್ ಮೇಲೆ ಹೇಳಿದ್ರೆ ನನ್ ಮೇಲೆ ಗೋಬೆ ಕುರಿಸ್ತಾ ಇರಬಾರ್ದು. ಟಿವಿ ರೆಡಿ ಮಾಡ್ಕೊಡ್ರಿ. ಮಂಜು ಆಂಟಿ ರೆಡಿ ಮಾಡಿಸ್ಕೊಡ್ತಾರೆ. ಮಂಜು ಆಂಟಿ ರೆಡಿ. ನಾನೇನಯ್ಯ ತಪ್ಪು ಮಾಡ್ದೆ? ಬಂದಿದ್ರೆ ತಪ್ಪಾಯ್ತು ಆಂಟಿ. ಬಂದಿದ್ರೆ ತಪ್ಪಾಯ್ತು, ರೆಡಿ ಮಾಡ್ಕೊಡ್ಬೇಕು. ಖಂಡಿತ ಆಂಟಿ. ನನಗೊಬ್ಬ ಮಗನಾಗಿ ಬಂದ್ಬಿಟ್ಟಿಲ್ಲ. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಅನ್ನೋದು ತಲೆ ನೋವೇ ಬಂದ್ಬಿಟ್ಟಿದೆ ನನಗೆ. ಅಲ್ಲ ನೀವಿಬ್ರು ಜಗಳ ಆಡ್ಕೊಂತಾನೆ ಈ ಬಾಟ್ಲೆ ಟಿವಿ ಬಿಸಾಕಿದ್ಯಾ? ಯಾರು ಹೇಳಿದ್ ಬಾಟ್ಲು? ನನ್ಗೂ ಇದಕ್ಕೆ ಸಂಬಂಧ ಇಲ್ಲ, ನಾನು ಹೊರಗಡೆ ಇದ್ದೆ. ಇಲ್ಲ ಮಮ್ಮಿ, ಇವನೇ ಮಾಡಿರ್ಬೋದು. ಇವನೇ ಮಾಡಿರ್ಬೋದು. ಇವನು ಮಾಡ್ಬಿಟ್ಟು ಒಳಗಡೆ ಹೋದ. ಏನೋ ಕಿತಾಪತಿ ಬಾಟ್ಲು ಏನ್ ಮಾಡಿಲ್ಲಪ್ಪ ಒಳೊಳಗೆ ನೋಡಿ. ಮಮ್ಮಿ ಬಾಟ್ಲು ಏನು ಮಾಡಿಲ್ಲಪ್ಪ. ಕಿಲ್ಲರ್ ತರ ಜಗಳಗಳು ಆಡ್ಕೊಳ್ತೀರಾ. ನಾನು ಆಚೆ ಬಂದ ತಕ್ಷಣ ಏನು ಅದು ಅಂದ್ರೆ ಏನು ಇಲ್ಲ ಅಂತೀರಾ. ನೀವೇನೋ ಮಾತಾಡ್ಕೊಂಡು ಆಮೇಲೆ ಅಣ್ಣ ತುಂಬಿದ್ರು ನಾವು ಹಿಂಗೆ ಇರ್ತೀವಿ, ನೀನ್ ನಮ್ಮ ಮಧ್ಯದಲ್ಲಿ ಬರ್ಬೇಡ, ನಾವ್ ಚೆನ್ನಾಗಿರ್ತೀವಿ ಅಂತ ಹೇಳ್ತೀರಾ. ನೀನೇ ಕಡ ಎತ್ತು ಬಿಸಾಕಿರೋದು. ಹೆಂಗ್ ಹೇಳ್ತೀಯ? ಏನ್ ಪ್ರೂಫ್? ಸೌಂಡ್ ಬಂತು ನನಗೆ. ಮೊನ್ನೆ ಕರೆಂಟ್ ಹೋಗಿ ಅದು ನೋಡು, ಕರೆಂಟ್ ಹೋಗಿ ಜುಮ್ 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 ಅಂತದೆ. ಜುಮ್ 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 ಏನಿಲ್ಲ, ಟಿವಿ ಪಳ್ಳ ಅಂತ ಹೊಡೆದಿದ್ದೇನೆ. ನಾನು ಆಚೆ ಬಂದಿದ್ದೆ ಪಳ್ಳ ಅಂತ. ಹೆಂಗೆ ಹೇಳ್ತೀಯಪ್ಪ? ಇಲ್ಲೇನಿದೆ ತೋರಿಸ್ತಾ ಇದೆಯಲ್ಲ, ಅಲ್ಲೇ ಇದೇನಿದು? ನಾನ್ ಬಿಸಾಕಿದೀನಿ ಅಂತನಾ? ನೀನೇ ಬಿಸಾಕಿದ. ಮೆತ್ತಿಗ್ ಬಂದ್ಮೇಲೆ ನನ್ ಮೇಲೆ ಗುಬೆ ಕೊಟ್ಬಿಡು. ದಾದಾ, ಮೊನ್ನೆ ಮಮ್ಮಿ ಬಿಟ್ರೆ ನೀನೇ ಮಾಡಿರೋದು. ಗಾಜಿ ಗ್ಲಾಸ್ ಎಲ್ಲ ಹೊಡೆದು ಒಂಚೂರು ಮನೆ ಕಾಣ್ತಿಲ್ಲಂಗೆ ಎತ್ಕೊಂಡು ಹೊರಗಾಕಿ ಜ್ಯೂಸ್ ಮಾಡ್ಕೊಂಡ್ ಕುಡಿಯೋದು, ಗ್ರೀನ್ ಟೀ ಮಾಡ್ಕೊಂಡ್ ಕುಡಿಯೋದು, ಬ್ಲಾಕ್ ಟೀ ಮಾಡಿ ಕುಡಿಯೋದು ಎಲ್ಲ ನಿಂದೆ ಕೆಲಸ. ಅವನು ನಾನು ಮಲಗಿರ್ತೀವಿ, ಮಾಡ್ಕೊಂಡ್ ಕುಡಿದ್ಬಿಟ್ಟು ಹೊಡೆದಾಕ್ಬಿಟ್ಟಿರ್ತೀಯ ಮೆತ್ತಿಗೆ ಒಂದು ಚೂರು. ಇಲ್ಲ ಗೈಸ್, ಇದೆಲ್ಲ ಸುಮ್ನೆ ಅಪವಾದ ಮಾಡ್ತಾವ್ ನನ್ ಮೇಲೆ. ನಾನು ಡೈಲಿ ವ್ಲಾಗ್ ಮಾಡ್ತೀನಿ, ನಾನು ಜನಕ್ಕೆ ನಾನು ತೋರಿಸಲೇಬೇಕಾಗತ್ತೆ ನನ್ ಮೇಲೆ ಎಷ್ಟು ದಬ್ಬಾಳಿಕೆ ನಡೀತಿದೆ ಮನೇಲಿ ಅಂತ. ನನಗೂ ಇದಕ್ಕೆ ಸಂಬಂಧ ಇಲ್ಲ ಗುರು. ಪ್ರಾಂಕ್ ಮಾಮ್. ಹೆಂಗೆ ಪ್ರಾಂಕ್? ಚೆಲ್ ಎತ್ಬಿಡಿ. ರಿಮೋಟ್ ನನ್ ನಿಜ ಒಂದ್ ನಿಮಿಷ ಫುಲ್ ಬೇವ್ ನೋಡಿ ಫುಲ್ ಸ್ವೆಟ್ ಆಗೋದೆ. ನಾನು ಅಲ್ಲ ಇಷ್ಟೊಂದು ಕೂಗಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಯೂಟ್ಯೂಬ್ ವಿಡಿಯೋ ಉಂಟು. ಒಂದ್ ನಿಮಿಷ ಫುಲ್ ಬೇವ್ ಕಿತ್ತೋಯ್ತು ಆಂಟಿ ನನಗೆ. ನಿಮ್ ಮಗಳ ಬಗ್ಗೆ ಗೊತ್ತಿರ್ಬೇಕಲ್ಲ. ಯಾರ್ಯಾರು ಎಷ್ಟು ಜನ ಮನೆ ಕೇಳಿಸಿದ್ರು ನಮ್ಗೆ ಈ ತರ ಕಿಚ್ಚಾಡಿದ್ದು. ಇವನಿದಾನಲ್ಲ, ಇವನು ಸಾಮಾನ್ಯ ಇಲ್ಲಪ್ಪ, ನಮ್ ಸಾಥ್ ಕೊಟ್ಟಿರೋದು ನಮ್ಮ ಅಣ್ಣ. ಸರಿಯಾಗಿ ಅದೇನೋ ಹೇಳ್ತಾರಲ್ಲ, ಚೋರ್ಗಳು ಚಂಡಾ ಶಿಶಿರು. ಆತರ ಏನದ? ಚೋರ್ಗಳು ಚಂಡಾ ಶಿಶಿರು. ಚೋರುಂಡ ಚೆಂಡ ಸಿಟಿ, ಚೋರುಂಡ ಚೆಂಡ ಸಿಟಿ, ಚೋರುಂಡ ಚೆಂಡ ಸಿಟಿ, ಚೋರುಂಡ ಚೆಂಡ ಸಿಟಿ. ಚೋರುಂಡ ಚಂಡಾ ಶೆಟ್ಟಿನಾ? ಶೆಟ್ಟಿ ಚಂಡಾ ಶೆಟ್ಟಿ. ಚೋರುಂಡ ಚೋಳ್ ಗುರು ಚೋರು ಚಂಡಾ ಶಿಷ್ಯ ಇಬ್ರು ಸರಿಯಾಗಿದ್ದೀರಾ. ಚೋರ್ ಗುಡ್ಡು ಚಂಡಾ. ಅವನೇ ಚೋರ್ ಗುರು ಚಂಡಾ ಶಿಷ್ಯ. ಅವನು ಒಂದ್ ನಿಮಿಷದಲ್ಲಿ ಫುಲ್ ಶಾಕ್ ಆಗೋಯ್ತು ಆಂಟಿ. ಯಾವತ್ತು ಮಾಡ್ಬೇಡ. ನಮ್ಮ ಅಮ್ಮಗೆ ಪ್ರಾಂಕ್. ನಿಜವಾಗ್ಲೂ ನನ್ ಫುಲ್ ಟೆನ್ಷನ್ ಆಗೋದ ಗೊತ್ತಾ ನನ್ನ. ನೀವು ಆಗಿದ್ ಟೆನ್ಷನ್ ನನಗ್ ಭಯ. ಸಾರಿ ಮಾಮ್, ಸಾರಿ. ನಾನು ಟೆನ್ಷನ್ ಮಾಡ್ಕೊಂಡು ನೀವು ಓಡ್ ಬಂದ್ರಿ ನೋಡಿ. ಬಿಡ ಏನಾಯ್ತು ಮನೇಲಿ ಶಾಕ್ ಆಗ್ಬಿಟ್ಟವ್ರೆ ನೋಡಿ. ನೋಡಿ ಬಿಟ್ಟವ್ರೆ. ಯೋಗ ಮಾಡ್ಬಿಟ್ಟಲ್ಲ ಯೋಗ ಮಾಡ್ಬಿಡಿ. ನೀನು ಯೋಗ ಹಿಂಗೆಲ್ಲಾ ಮಾಡಿ ಎಕ್ಸರ್ಸೈಸ್ ಮಾಡ್ತೀಯಾ? ನಾನು ಇನ್ಸಿಲ್ ಜಾಗದಲ್ಲಿ ಹಿಂಗ್ ಯೋಗ ಮಾಡಿಸಿ ಬೇವ್ರ ಬರ್ಸಿ. ಯೋಗ ಅಲ್ಲ, ಅದು ಹಾರ್ಟ್ ಅಟ್ಯಾಕ್. ತಮಾಷೆ ಮಾಡ್ತೀರೇನ್ರೋ ಬದ್ಮಾಶ್ ಬೇವರ್ಸಿಗಳ. ಆಯ್ತು ಕುಡಿ. ಇದೆಲ್ಲ
ಹಾರ್ಟ್ ಒಳ್ಳೇದು ಕಿಡ್ನಿ ಒಳ್ಳೇದು ಅಂತ ಮಾಡಿದ್ರೆ ಏನಿಲ್ಲ, ಹೊಸ ಇದೆಲ್ಲ TV ಕೊಡ್ತಿದ್ದೆಲ್ಲ ಇಳಿಸ್ಬಿಡ್ತಾರೆ ಟಿವಿ ಹೋಗಿದ್ರೆ ಹೊಸ ಟಿವಿ ಬರ್ತಿತ್ತು. ಹಾ ಬರತ್ತೆ. ಹೆಂಗಿತ್ತು ನಿನ್ನ ಹತ್ರನೇ ಅಲ್ಲಿ ಹಾಕ್ಸ್ಕೊಳ್ಳೋದು. ಹೆಂಗಿತ್ತು ಸೌಂಡ್ ಬರ್ಸಿದ್ ನಾನು ಹಿಂಗೆ ಹೊಡ್ಸಿ ಸೌಂಡ್ ಬರ್ಸಿದ್ದು. ಏನೋ ಗೊತ್ತಾಗ್ತದೆ ಅಂತ ಓಡ್ ಬಂದೆ ನಾನು. ಅದು ಜ್ಯೂಸ್ ಸದ್ಯ ಗ್ಲಾಸ್ ಟ್ರೈಲ್ ಜ್ಯೂಸ್ ಬಾಟ್ಲು ಏನೋ ಟೆನ್ಷನ್ ಏನೋ ಮಾತಾಡ್ತಾ ಫುಲ್ ಜ್ಯೂಸ್ ಅಲ್ಲಿ ಏನಾದ್ರು ಓಡ್ಕ ಮಿಕ್ಸ್ ಮಾಡಿದ್ಯಾ ಹೆಂಗೆ ಫುಲ್ 90 ಹೊಡೆದಾಗ ಮಾತಾಡ್ತಿದ್ಯಾ? ಈ ತರ ಮಾಡಿದ್ರೆ ಜ್ಯೂಸ್ ಕುಡಿ ಜ್ಯೂಸ್ ಕುಡಿ ಜ್ಯೂಸ್ ಕುಡಿ. ಜ್ಯೂಸ್ ಕುಡಿ ಜ್ಯೂಸ್ ಕುಡಿ. ಜ್ಯೂಸ್ ಕುಡಿ ಒಡ್ಸ್ಬೇಡ ಜ್ಯೂಸ್ ಕುಡಿ. ಹೋಗ್ರ. ಹೆಂಗಿತ್ತಮ್ಮ ಪ್ರ್ಯಾಂಕ್? ಫುಲ್ ನಿಜವಾಗ್ಲೂ ಫುಲ್ ಸೀರಿಯಸ್ ಆಗಿತ್ತಪ್ಪ. ನಾನ್ ಫುಲ್ ಬೇವತೆ ಬಿಟ್ಟೆ. ನಾನ್ ಇಂಟ್ರೆಸ್ಟ್ ಆಗಿ ಚಪಾತಿ ಟೊಮೊಟೊ ಮಾಡಿ ಜ್ಯೂಸ್ ಗಳು ಮಾಡ್ಕೊಂಡು ಮಕ್ಳು ಕೂತಿದ್ದಾರೆ ಎದ್ದಿದ್ದಾರೆ ಒಡಣ ಇರು ಅಂತ ಬಂದ್ರೆ ಸಾಕಾಗಿ ಯೋಗ ಮಾಡ್ಬಿಟ್ಟು ಸಾಕಾಗ ಈ ತರ ಮಾಡ್ಬೇಡಪ್ಪ ಟಿಶ್ಯೂ ತಗೊಂಬಲ್ಲ ಈ ತರ ಎಲ್ಲ ಎದುರಿಸೋದು ಮಾಡೋದೆಲ್ಲ ಮಾಡ್ಬೇಡ ಮೇಡಮ್ ಟಚ್ ಅಪ್ ಮೇಡಮ್ ಜ್ಯೂಸ್ ಸಾಕಪ್ಪ. ಹಾರ್ಟ್ ಟಚ್ ಮಾಡಿದ್ರೆ ಸಾಕು. ಇನ್ನು ಟಚ್ ಅಪ್ ಹಾರ್ಟ್ ಟಚ್ ಮಾಡಿದ್ದ. ಮತ್ತೆ ಹಾರ್ಟ್ ಅಟ್ಯಾಕ್ ಟೆನ್ಷನ್ ಏನೇನೋ ಮಾತಾಡ್ತಾರೆ. ಏನೋ ಚೋರ್ಗುರು ಚಂಡಾ ಶೆಟ್ಟಿ ಅಂತೆ. ಚೋರ್ ಗುರು ರಕ್ಷಿತ್ ಶೆಟ್ಟಿ ಅಂತ. ಚೋರ್ಗುರು ಚಂಡಾ ಶೆಟ್ಟಿ ಅಂತೆ. ಯಾರು ಮಮ್ಮಿ? ಅದು ಹೇಳಕ್ಕೆ ನೆಲೆತಿರುತ್ತಲ್ಲ ಏನ್ ನಿಜವಾಗ್ಲೂ ಟಿವಿನ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ಮಮ್ಮಿ. ಈ ತರ ಮಾಡ್ಬೇಡ್ರು. ಟಿಪಿಕಲ್ ಇಂಡಿಯನ್ಸ್ ಹೇಗಿರ್ತಾರೆ ಅಂದ್ರೆ ಕಿರ್ಚಿದ ತಕ್ಷಣ ನಮ್ ನೇಬರ್ ಎಲ್ಲ ಪಕ್ಕದ ಮನೆಯಿಂದೆಲ್ಲ ಓಡ್ ಬಂದ್ಬಿಟ್ರು. ಅವರು ಶಾಕಿಂಗ್ ಆಗ್ಬಿಟ್ಟು ಮೇಲಿರೋದವ್ರು ಈ ಸೌಂಡ್ ನಾನು ಬಾಟ್ಲು ಹೊಡೆದಾಕಿದ್ದು ಸೌಂಡ್ಗೆ ಆಮೇಲೆ ಇವ್ರು ಕಿಚ್ಚಾಡಿದಕ್ಕೆಲ್ಲ ಪಕ್ಕದ ಮನೆಯಿಂದೆಲ್ಲ ನೇಬರ್ ಎಲ್ಲ ಬಂದ್ರು. ಸೊ ಈ ತರ ಆಗಿತ್ತು. ಒಂದು ಲಿಟ್ರಲಿ ಪಕ್ಕದ ಮನೆಯವರು ಶಾಕ್ ಆಗ್ಬಿಟ್ರು. ಈ ತರ ಆಗಿತ್ತು. ಥರ್ಡ್ ಫ್ಲೋರ್ ಅಲ್ಲಿ ಇರೋರು ನಾನು ಅಷ್ಟು ಜೋರಾಗಿ ಕಿರ್ಚಿಬಿಟ್ಟಿದ್ದೀನಿ ನೀವು ನಿಜವಾಗ್ಲೂ ಹೊಡೆದೋಯ್ತು ಅಂತ. ಸೆಕೆಂಡ್ ಬಂದವ್ರು ಆಮೇಲೆ ನಮ್ಮಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿ ಒಂದು ಟಿಪಿಕಲ್ ಇಂಡಿಯಾ ಇಂಡಿಯನ್ಸ್ ಹೆಂಗ್ ಬರ್ತಾ ನೋಡಿ ಒಂದ್ ಸೌಂಡ್ ಆಗಿದೆ ತಲೆ ನೋವ್ತದೆ. ಈ ಜ್ಯೂಸ್ ಬಿಟ್ಬಿಟ್ಟು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿಬೇಕು. ಟಿಪಿಕಲ್ ದೇಸಿ ಮಾಮ್. ಸೊ ಗೈಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಪ್ರ್ಯಾಂಕ್ ಬರ್ಬೇಕಂದ್ರೆ ಹೇಳಿ, ಕಾಮೆಂಟ್ ಹಾಕಿ. ಏನೊಂದು 5K ವ್ಯೂಸ್ ಆದ್ರೆ ಇನ್ನೊಂದು ಪ್ರ್ಯಾಂಕ್ ಮಾಡೋಣ. ಬೇರೆ ಯಾವ ತರ ಪ್ರ್ಯಾಂಕ್ ಮಾಡ್ಬೋದು ಅಂತ ಐಡಿಯಾ ಹೇಳಿದ್ರೆ ನಾವು ಕಮೆಂಟ್ ಮಾಡಿ ಅದೇ ತರ ಪ್ರ್ಯಾಂಕ್ ಮಾಡಿ. So until then, take care, tata. ಬಾಯ್ ಬಾಯ್. ಸ್ಟ್ರಾಂಗ್ ಕಾಫಿ ಮಾಡಿ ಕುಡಿಬೇಕು. ಇವಾಗ ಟಾಟಾ ಬೈ ಬೈ ಫ್ರಮ್ ರೋಮಿಂಗ್ ರಾವ್ ಫ್ಯಾಮಿಲಿ. ಬಾಯ್. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.